ಯಾಕ್ರೆ ಲೇಟು? ಅಪ್ಪ ಇವತ್ತು ಪರೀಕ್ಷೆ ಕಡೆ ದಿನ ಅಲ್ವಾ, ಅದಕ್ಕೆ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ವಿ. ಪರೀಕ್ಷೆ ಚೆನ್ನಾಗಿ ಬರ್ದ್ರೇನೆ? ಹ್ಞೂ ಅಮ್ಮ, ಚೆನ್ನಾಗಿ ಬರ್ದಿನಿ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ. ಅಮ್ಮ ಇವತ್ತು ಪರೀಕ್ಷೆ ಮುಗೀತು, ನಾಳೆಯಿಂದ ರಜಾ ಅಲ್ವಾ. ಗೀತಾ ಟೀಚರ್ ನನ್ನ ಅವ್ರ ಮನೆ ಕರೆದಿದ್ದಾರೆ. ನಾನು ಹೋಗ್ಲಾ? ರಜದಲ್ಲಿ ನಾನು ಅವ್ರ ಮನೇಲೇ ಇರ್ಬೇಕಂತೆ. ಗೀತಾ ಮೇಡಮ್ಗೆ ನಿನ್ ಕಂಡ್ರೆ ಅದೇನ್ ಪ್ರೀತಿನೋ ಏನೋ, ಮೊದಲಿನಿಂದಲೂ ಹಾಗೆ. ರಜಾ ಬಂದ್ರೆ ಸಾಕು ನಿನ್ನ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೋತಾರೆ. ಪಾಪ ಅವ್ರಿಗೂ ಮಕ್ಳಿರಲ್ಲ, ಅದಕ್ಕೆ. ಸರಿ ಹೋಗ್ಬಾ. ಏನು ಹೋಗೋದು? ಎಲ್ಲಿಗೂ ಹೋಗೋದು ಬೇಡ. ಆ ಗೀತಾ ಮೇಡಮ್ ಸಹವಾಸ ಸಾಕು. ಪರೀಕ್ಷೆ ಬರ್ತೈತಾನೆ, ನಾಳೆಯಿಂದ ಕೆಲಸ ಹುಡುಕು. ಏನ್ ಮಾತಾಡ್ತಿದ್ದೀರಾ ನೀವು? ಈ ಸರಿ 9ನೇ ಕ್ಲಾಸ್ ಪರೀಕ್ಷೆ ಬರ್ತಿದ್ದಾಳೆ. ಮುಂದಿನ ವರ್ಷ SSLC ಚೆನ್ನಾಗಿ ಓದ್ತಾಳೆ, ಓದ್ಲಿ ಬಿಡಿ. 7ನೇ ಕ್ಲಾಸ್ಗೆ ಸ್ಕೂಲ್ ಬಿಡ್ಸೋಣ ಅಂತ ಇದ್ದೆ. ಆ ಗೀತಾ ಮೇಡಮ್ ಓದ್ಲಿ ಓದ್ಲಿ ಅಂತ ಎಲ್ಲ ಹಾಳು ಮಾಡಿಬಿಟ್ರು. ಅವಳ ಜೊತೆ ನೀನ್ ಬೇರೆ. ಈ 2 ವರ್ಷ ಓದಿದ್ಲು, ಏನಾದ್ರೂ ಲಾಭ ಆಯ್ತಾ? ಇನ್ನು 3 ವರ್ಷ ಓದಿದ್ರು ಅಷ್ಟೇ, ಒಂದ್ ನಯಾ ಪೈಸೆ ಸಿಗಲ್ಲ. ಅದಕ್ಕೆ ಸ್ಕೂಲ್ ಬಿಡಿಸ್ಬಿಡೋದಾ? ಇನ್ನೇನ್ ಮಾಡ್ಲಿ? ನಿನ್ ದೊಡ್ಡ ಮಗಳು ಮದುವೆ ಮಾಡಿದ ತಲೆ ಮೇಲಿದೆ. ಮಾಡೋದು ಕೂಲಿ ಕೆಲಸ, ಸಂಸಾರ ದೊಡ್ಡದು, ಎಲ್ಲಿಂದ ತರ್ಲಿ? ನನಗೂ ವಯಸ್ಸಾಯ್ತು, ಕೆಲಸ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡು ಕೆಲ್ಸಕ್ಕೆ. ಇವ್ರು ಫೀಸ್ಗಳು ಯಾರು ಕಟ್ತಾರೆ? ನೀವೇನ್ ಫೀಸ್ ಕಟ್ಟೋದ್ ಬೇಡಪ್ಪ, ಗೀತಾ ಟೀಚರ್ ಹೇಳಿದಾರೆ, ಇನ್ಮೇಲೆ ಅವರೇ ಕಟ್ತಾರಂತೆ. ಕಟ್ಟೋದು ಬೇಡ, ನೀನು ಹೋಗೋದು ಬೇಡ. ನಾಳೆಯಿಂದ ಕೆಲ್ಸಕ್ಕೆ ಹೋಗು. ನಾಲ್ಕು ಕಾಸು ಬರುತ್ತೆ, ನನಗೂ ಸಹಾಯ ಆಗುತ್ತೆ. ಸ್ಕೂಲ್ ಬಿಡಿಸ್ಬೇಡಪ್ಪ, ನಾನು ಇನ್ನು ಓದ್ಬೇಕು. ಎಲ್ಲಿವರೆಗೂ ಓದ್ತೀಯಾ? ಡಾಕ್ಟರ್ ಇಂಜಿನಿಯರ್ ಓದ್ತೀಯಾ? ಓದಿದ್ರೆ ಅಷ್ಟು ಓದ್ಬೇಕಪ್ಪ. ನನ್ನಿಂದ ಓದ್ಸೋದಕ್ಕಾಗತ್ತಾ? ಸ್ಕೂಲ್ಗಿಲ್ಲೂ ಏನು ಬೇಡ, ನಾಳೆಯಿಂದ ಕೆಲ್ಸಕ್ಕೆ ಹೋಗೋ. ಇಲ್ಲ ಹೋಗೇ ಹೋಗ್ತೀನಿ ಅಂದ್ರೆ ನಿನ್ನಿಷ್ಟ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ, ಬಸ್ಸಿಗೆ ದುಡ್ಡು ಕೊಡಮ್ಮ. ಎಲ್ಲಿ ಹೋಗ್ತಿದೀಯೇ? ಇನ್ನೆಲ್ಲಿಗೆ? ಕೆಲ್ಸ ಹುಡ್ಕಕ್ ಹೋಗ್ಬೇಕಲ್ಲ. ಹೌದಲ್ವಾ? ಹುಷಾರು. ಸರಿಮ್ಮ, ಬರ್ತೀನಿ ಕಣೆ. ಅಪ್ಪಂದು ಒಂದ್ ರೀತಿ ವಿತಂಡವಾದ. ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ ಮೇಲೆ ದೇವ್ಕಿ ಶಾಲೆ ಬಿಡ್ಲೇಬೇಕಾಯ್ತು. ತನ್ನ ಓದೋ ಕನಸನ್ನ ಬಲಿ ಕೊಟ್ಟು ತೀರಾ 9ನೇ ಕ್ಲಾಸ್ನ ಹುಡುಗಿ ಕೆಲಸ ಹುಡುಕೋದಕ್ಕೆ ಶುರು ಮಾಡೇ ಬಿಟ್ರು. ಸೆಪ್ಟೆಂಬರ್ 18, 2012. ಏನು ಇಷ್ಟೊತ್ತಾದ್ರೂ ಎಚ್ಚರವಾಗಿದೆಯಾ? ಮಲಗಿಲ್ವಾ? ರೀ, ದೇವಕ್ಕೆ ಇನ್ನೂ ಮನೆಗೆ ಬಂದಿಲ್ಲ ರೀ. ಹೌದಾ? ಬೆಳಿಗ್ಗೆ ಹೋದವಳು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋದ್ಲು? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಇವತ್ತು ಯಾವ್ದಾದ್ರೂ ಕೆಲಸ ಹುಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ಲು. ಎಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ ರೀ. ಬಸ್ ಸಿಕ್ಕಿಲ್ಲ ಅನ್ಸುತ್ತೆ, ಬರ್ತಾಳೆ ಬಿಡು. ಏನ್ ಹೀಗೆ ಹೇಳ್ತಿದ್ದೀರಾ? ಅವಳೇನು ಹುಡುಗನ? ಹುಡುಗಿ ಬೆಂಗಳೂರಿನಲ್ಲಿ ನಮ್ ನಂಟ್ರಿದಾರ, ಬಂಧುಗಳಿದಾರ. ರಾತ್ರಿ ಯಾರ ಮನೇಲಿ ಅಂತ ಇರ್ತಾಳೆ ಅವಳು. ಈಗ ನನ್ನನ್ನು ಏನ್ ಮಾಡು ಅಂತೀಯಾ? ಬೆಳಗ್ಗೆವರೆಗೂ ಕಾಯ್ದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಹೋಗಿ ಹುಡ್ಕೋದಕ್ಕಾಗುತ್ತಾ? ಸುಮ್ಮನೆ ಮಲ್ಕೋ, ಬೆಳಗ್ಗೆ ನೋಡಿದ್ರಾಯ್ತು. ದೇವ್ಕಿ ಅಲ್ಲೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾಳೆ. ಆದ್ರೆ ಅವಳನ್ನ ಕಾಣದ ಅಮ್ಮನ ಗೋಳು ಹೇಳುತ್ತಿರೋದು. ಆವತ್ ರಾತ್ರಿ ಏನೋ ದೇವ್ಕಿ ಮನೆಗೆ ಬರಲಿಲ್ಲ. ಆದ್ರೆ ಮಾರನೇ ದಿನಾನಾದ್ರೂ ಅವಳು ಬರ್ತಾಳ. ಏನೇ? ದೇವಕ್ಕೆ ಇನ್ನೂ ಮನೆಗೆ ಬಂದಿಲ್ಲ. 6 ಗಂಟೆ ಆಯ್ತು. ಹೌದಾ? ಇಷ್ಟೊತ್ತಾದ್ರೂ
ಎಲ್ಲಿಗೆ ಹೋದ್ಲೆ ಇವಳು? ನನ್ನನ್ನು ಕೇಳ್ತೀರಾ? ಹೋಗಿ ಹುಡ್ಕೊಂಡ್ ಬನ್ನಿ. ಒಂದ್ ನಿಮಿಷ ಇರೇ, ಗಾಬರಿ ಆಗ್ಬೇಡ. ನಿನ್ ತಂಗಿ ಮನೆಗೋ ನಿಮ್ಮ ಅಪ್ಪನ ಮನೆಗೋ ಹೋಗಿರ್ಬೇಕು. ಅವಳು ಹೇಳ್ದೆ ಕೇಳ್ದೆ ಹಾಗೆ ಹೋಗೋಳಲ್ಲ. ಫೋನ್ ಮಾಡ್ಬೇಕಂದ್ರೆ ಹಾಳಾಗ್ ನಿಮ್ ಮೊಬೈಲ್ ಅಲ್ಲಿ ದುಡ್ಡು ಬೇರೆ ಇಲ್ಲ. ಸರಿ ಬಿಡು, ನಾನು ಕಾರಿನ ಕೂತಲ್ಲಿ ಹೋಗಿ ಮಾತಾಡ್ ಬರ್ತೀನಿ. ಗಾಯತ್ರಿ, ಫೋನ್ ನಂಬರ್ ಬರ್ತಿದ್ದೀಯಲ್ಲ, ಆ ಪುಸ್ತಕ ಕೊಡು. ಸರಿಯಪ್ಪ. ಜಾಕಿರಣ್ಣ ಎಷ್ಟೊಂದು ಗಾಬರಿಲಿದ್ದೀರಾ? ನನ್ನ ಮಗಳು ನಿನ್ನೆ ಮನೆಯಿಂದ ಹೋದವಳು, ಇಷ್ಟೊತ್ತಾದ್ರೂ ಬಂದಿಲ್ಲ. ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡತ್ತಾನೆ. ಉದಾಸೀನ ಮಾಡಬಾರ್ದಣ್ಣ, ಜಲ್ದಿ ಹೋಗು, ಫಸ್ಟ್ ಕಂಪ್ಲೇಂಟ್ ಕೊಡೋಗು. ಅಕ್ಟೋಬರ್ 7, 2012 ಗ್ರಾಮಾಂತರ ಪೊಲೀಸ್ ಠಾಣೆ, ಚಿಂತಾಮಣಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನಾಗಬೇಕಾಗಿತ್ತು? ನನ್ನ ಹೆಸರು ಈರಣ್ಣ ಅಂತ. ನಿನ್ನೆಯಿಂದ ನಮ್ಮ ಮಗಳು ಕಾಣಿಸ್ತಾ ಇಲ್ಲ ಸರ್, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ಎಷ್ಟ್ರಿ ವಯಸ್ಸು ನಿಮ್ಮ ಮಗಳಿಗೆ? 14 ವರ್ಷ ಸರ್. ಅಷ್ಟು ದೊಡ್ಡವಳು ಹೇಗ್ರಿ ಕಣೆ ಆಗ್ತಾಳೆ? ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗಿರ್ಬೇಕಲ್ಲ. ಕೆಲಸ ಹುಡುಕ್ತೀನಿ ಅಂತ ಸಿಟಿಗೆ ಹೋಗಿದ್ಲು ಸರ್. ಹೋದಳು ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ. 14 ವರ್ಷದ ಹುಡುಗಿ ಕೆಲಸ ಹುಡುಕಕ್ಕೆ ಹೋಗಿ? ಸರ್, ನಮಗೆ ತುಂಬಾ ಬಡತನ. 3 ಜನ ಹೆಣ್ಮಕ್ಳು. ದೊಡ್ಡ ಮಗಳು ಮದುವೆ ಮಾಡಿಕೊಟ್ಟಿದ್ದೀವಿ. ಅದ್ರ ಸಾಲನೇ ತುಂಬಾ ಇತ್ತು. ಅದಕ್ಕೆ 9ನೇ ಕ್ಲಾಸ್ ಓದ್ತಾ ಇದ್ದ ನನ್ನ ಮಗಳು ದೇವಿಕಿನ ಓದೋದನ್ನ ನಾನೇ ಬಿಡಿಸಿ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದೆ. ಕೆಲಸ ಹುಡುಕ್ತೀನಿ ಅಂತ ಸಿಟಿಗೆ ಹೋದಳು, ಮತ್ತೆ ಬಂದಿಲ್ಲ ಸರ್. ರೀ, ಬುದ್ಧಿ ಐತೇನ್ರಿ ನಿಮ್ಗೆ? ಓದ್ತಾರೆ ಹುಡುಗಿನ ಓದ್ಬಿಡಿಸಿ ಕೆಲಸ ಕಳ್ಸೋದ? ಅಲ್ಲ ರೀ, ಕೆಲ್ಸಕ್ಕೆ ಸೇರಿಸ್ಬೇಕು ಅಂದ್ರೆ ನೀವೇ ಅವ್ರ ಜೊತೆ ಹೋಗಿ ಯಾವ್ದೋ ಒಂದು ಕೆಲಸ ಹುಡುಕಿ ಕೆಲ್ಸಕ್ಕೆ ಸೇರಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಕೆಲಸ ಹುಡ್ಕೊಂಡೋಗು ಅಂತ ಹೇಳಿದಿರಲ್ಲ. ದಿನ ಬೆಳಿಗ್ಗೆ ಯಾರೇ ಪೇಪರ್ ಟಿವಿ ನೋಡ್ತಿರ ತಾನೆ, ಹೆಣ್ಮಕ್ಳಿಗೆ ಎಷ್ಟು ಅಪಾಯ ಇದೆ ಅಂತ. ಆ ಹುಡುಗಿ ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದೆಯೋ ಏನೋ. ಸರ್, ನಿಮ್ ಕೈ ಮುಗಿತೀನಿ, ಇದೊಂದ್ಸಲ ನನ್ನ ಮಗಳು ಹುಡುಕೊಡಿ. ಇನ್ಮೇಲೆ ನಾವು ಒಳ್ಳೆ ಜೋಪಾನವಾಗಿ ನೋಡ್ಕೋತೀವಿ. 14 ವರ್ಷದ ಮಗಳು ಅಂತೀರಾ? ಏನಾದ್ರೂ ಲವ್ ಗಿವು? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಸರ್, ನಮ್ಮ ಅಕ್ಕ ಯಾರನ್ನೂ ಲವ್ ಮಾಡ್ತಾ ಇರ್ಲಿಲ್ಲ. ಆ ರಾಕೇಶನೇ ನನ್ನನ್ನು ಲವ್ ಮಾಡು ಅಂತ ನಮ್ಮ ಅಕ್ಕನ ಹಿಂದೆ ಬಿದ್ದಿದ್ದ. ರಾಕೇಶನ? ಯಾರಮ್ಮ ಅದು? ದೇವ್ಕೆ ದೇವ್ಕೆ ನಿಂತ್ಕೊ ನಿಂತ್ಕೊ. ಅಲ್ಲ ನಿಂತ್ಕೊ ಒಂದ್ ನಿಮಿಷ. ನಾನೇ ನಿನ್ನ ಹಂಗೆ ತಿನ್ಬಿಡ್ತೀನ? ಓಡ್ತಾ ಇದೆಯಲ್ಲ, ಮಾತಾಡೋಣ ಅಂದ್ರೆ. ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ದಾ? ಎಲ್ಲ ಪ್ರಶ್ನೆಗೆ ಉತ್ತರ ಬರ್ದಿದ್ಯಾ? ಏನು ಸುಮ್ಮನೆ ಇದೆಯಲ್ಲ, ಹೊಡಿಲೆ. ಒಂದೆರಡು ಪ್ರಶ್ನೆ ಕೇಳ್ತೀನಿ, ಹೆಂಗ್ ಮಾಡಿದೆ ಅಂತ ಗೊತ್ತಾಗತ್ತೆ. ಅಯ್ಯೋ, ಇದೇನಿದು ಹಿಂದಿಲಿದೆ, ನನ್ಗೆ ಹಿಂದಿ ಬರೋದಿಲ್ವೇ? ಕನ್ನಡ ಅಂತ ಕೇಳ್ಬೋದಾಗಿತ್ತು. ನೀನು ಚೆನ್ನಾಗೇ ಮಾಡಿರ್ತೀಯ ಬಿಡು. ಇವಾಗ 9ನೇ ಕ್ಲಾಸ್ ಎಕ್ಸಾಮ್ ಬರ್ತಾ ಇದೆಯಾ? ಪಾಸ್ ಆಗ್ತೀಯ. ಆಮೇಲೆ 10ನೇ ಕ್ಲಾಸು. 10ನೇ ಕ್ಲಾಸ್ ಆದ್ಮೇಲೆ ನಮ್ಮಿಬ್ಬರು ಮದುವೆ. ಏನಂತೀಯ? ದೂರ ನಿಂತ್ಕೋ, ಹತ್ರ ಬರ್ಬೇಡ. ಹತ್ರ ಬಂದ ಕಪಾಳ ಕೊಡಿತೀನಿ. ಅಯ್ಯ, ನಾನೇನು ಹೇಳ್ಬಾರ್ದು ಹೇಳುದ್ನಾ? ಮದುವೆ ಮಾಡ್ಕೊಳ್ತೀನಿ ಅಂದೆ. ನೋಡೋ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿನ್ನ ತುಂಬಾ ಪ್ರೀತಿಸ್ತೀನಿ ದೇವ್ಕಿ, ಪ್ಲೀಸ್. ಯಾವನಿಗೆ ಬೇಕು ನಿನ್ ಪ್ರೀತಿ? ಪದೇ ಪದೇ ನನ್ನ ಹಿಂದೆ ಬಂದು ತೊಂದರೆ ಕೊಡ್ಬೇಡ. ಹೋಗ್ತಾ ಇರು. ಏ ದೇವ್ಕಿ, ಹೋಗು ಹೋಗು. ನನ್ನ ಪ್ರೀತಿ ಬೇಡ ನಿಂಗಿಲ್ಲ. ನೀನು ಯಾವತ್ತಿದ್ರು ನೀನ್ ನನ್ನೋಳೆ, ತಿಳ್ಕೊ. ಯಾರೇ ಅವನು? ಸರಿ ಬಿಡಿಮ್ಮ, ಆ ಹುಡುಗನ ಕರ್ಸಿ ನಾವು ಎನ್ಕ್ವೈರಿ ಮಾಡ್ತೀವಿ. ನಿಮ್ಮ ಹುಡುಗಿ ಆದಷ್ಟು ಬೇಗ ಸಿಗ್ತಾಳೆ. ನೀವು ಹೊಡಿ. ಸರಿ ಸರ್. ನೋಡಿ, ನನ್ ಊಟ ಏನು ಬೇಡ, ನನ್ನ ಮನೆ ಕಳ್ಸಿ ಪ್ಲೀಸ್. ನನ್ನ ಮನೆ ಕಳ್ಸಿ.
ಗಾಯತ್ರಿ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಪೊಲೀಸರು ರಾಕೇಶನ್ನ ಹುಡ್ಕೊಂಡು ಹೋಗ್ತಾರೆ. ದೇವಕಿ ಕಾಣೆ ಆಗಿದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಸ್ಟೇಷನ್ ಕರ್ಕೊಂಬಂದು ಪೊಲೀಸ್ ಭಾಷೆಯಲ್ಲೇ ಕೇಳ್ತಾರೆ. ಅದಕ್ಕೆ ರಾಜೇಶ ಕೊಡೋ ಉತ್ತರ ಹೀಗಿತ್ತು. ಸರ್ ಬಿಟ್ಬಿಡಿ ಸರ್. ಸರ್ ದಯವಿಟ್ಟು ನಾನೇನು ಮಾಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಅವಳನ್ನ ಸತಾಯಿಸ್ತಾ ಇದ್ದಿದ್ದು, ಲವ್ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದಿದ್ದು ನಿಜ ತಾನೇ? ನಿಜ ತಾನೇ? ಸರ್ ಅವಳು ನೀನಂದ್ರೆ ಇಷ್ಟ ಇಲ್ಲ ಅಂತ ನನಗೆ ಕಪಾಳ ಕೊಟ್ಟಿಲ್ಲ. ಅವಳು ಸಹವಾಸನೆ ಬಿಟ್ಬಿಟ್ಟೆ ಸರ್. ಹಾಯ್ ದೇವ್ಕೆ, ಏನ್ ಸಮಾಚಾರ? ಯಾವ ಕಡೆ ಹೊರಟೆ? ನಾನ್ ಎಲ್ಲಾದ್ರೂ ಹೋಗ್ತೀನಿ, ನಿನ್ಗೇನು ಎಷ್ಟ್ ಸರಿ ಹೇಳೋದ್ ನೀನ್ ನನ್ನ ಹಿಂದೆ ಬರ್ಬೇಡ ಅಂತ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನನಗ್ ನೀನ್ ಇಷ್ಟ ಇಲ್ಲ ಅಷ್ಟೇ. ಆದ್ರೆ ನೀನಂದ್ರೆ ನನ್ಗಿಷ್ಟ ಇದೆಯಲ್ಲ, ಏನ್ ಮಾಡೋದು? ಹೌದು, ಏನ್ ಈ ನಡುವೆ ತುಂಬಾ ಬೆಂಗಳೂರು ಕಡೆ ಓಡಾಡ್ತಾ ಇದೆಯಾ? ಏನ್ ಸಮಾಚಾರ? ಏನು ಗಂಡನ ಅಗ್ಲಗನ್ಸ್ ಕಾಣ್ತಿದ್ಯಾ ಅನ್ಸುತ್ತೆ. ನಿಮ್ಮಪ್ಪ ಅಮ್ಮ ನಿನ್ನನ್ ಚೆನ್ನಾಗಿ ಓದಿಸ್ತಿದ್ದಾರೆ, ಓದೋದ್ ಕಲಿ. ನೋಡೋ, ನಾನ್ ಚೆನ್ನಾಗೇ ಬದುಕ್ತೀನಿ, ಆದ್ರೆ ನೀನ್ ಇಲ್ಲದೆ ಆಗೋದಿಲ್ಲ. ಪ್ಲೀಸ್ ನನ್ ಲವ್ ಮಾಡು. ನೀನ್ ಬಿಟ್ಟು ನನ್ ಬದುಕಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಬಿಡೋ ಕೈ. ಬಿಡೋ ಕೈ ಲೋಫರ್. ಒಂದ್ಸರಿ ಹೇಳೋದ್ ಅರ್ಥ ಆಗಲ್ವಾ ನಿನ್ಗೆ? ಇನ್ನೊಂದ್ಸರಿ ನಾನ್ ಹಿಂದೆ ಬರ್ಬೇಡ. ನನಗ್ ನೀನ್ ಇಷ್ಟ ಇಲ್ಲ ಅಷ್ಟೇ. ಇನ್ನೊಂದ್ಸರಿ ನಾನ್ ಹಿಂದೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹುಷಾರ್. ಸುಮ್ಮನೆ ರೋಡಲ್ಲಿ ಹೋಗೋ ಬರೋ ಹುಡುಗಿರಿಗೆ ತಮಾಷೆಗೆ ರೇಗಿಸ್ತಾ ಇದ್ದೆ ಅಷ್ಟೇ ಸರ್. ಅವಳನ್ನ ಕಿಡ್ನಾಪ್ ಮಾಡಿ ನಾನು ಇಲ್ಲಿ ಇಟ್ಕೊಳ್ಳಿ ಸರ್. ಸರ್ ಪ್ಲೀಸ್, ಅವಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ, ನಾನು ಬಿಟ್ಬಿಡಿ ಸರ್. ಇವಾಗ ಬಿಡ್ತಾ ಇದ್ದೀನಿ. ಸಾಕ್ಷಿ ಆಧಾರಗಳು ಸಿಕ್ಕಿದಾಗ ದೇವಿಕಾಗೆ ನಾನು ಹಿಂಸೆ ಕೊಟ್ಟರೆ ಗೊತ್ತಾಯ್ತು ಅಂದ್ರೆ ನರ ಎಣಿಸ್ಬಿಡ್ತೀನಿ ಸರ್. ನಮ್ಮ ತಾಯಣೆಗೂ ನಾನೇನು ಮಾಡಿಲ್ಲ ಸರ್. ದೇವಿಕಾಗೆ ನೋಡ್ರಿ, ರಾಕೇಶ ಅನ್ನೋ ಹುಡುಗನ ಕರೆಸಿ ವಿಚಾರಣೆ ಮಾಡಿದ್ವಿ. ಆ ಹುಡುಗ ಅಂಥದ್ದು ಏನು ಮಾಡಿಲ್ಲ. ನಿಮ್ಮ ಮಗಳು ಫ್ರೆಂಡ್ಸ್ ಮನೆಗೋ ಅಥವಾ ನೆಂಟರ ಮನೆಗೆ ಹೋಗಿದ್ದಾಳ ಅಂತ ಏನಾದರೂ ವಿಚಾರಣೆ ಮಾಡಿದ್ರ? ವಿಚಾರಿಸಿದ್ವಿ ಸರ್, ಎಲ್ಲ ಕಡೆ ಫೋನ್ ಮಾಡಿ ಕೇಳಿದ್ವಿ, ಆದರೆ ಅವಳು ಎಲ್ಲೂ ಹೋಗಿಲ್ಲ ಸರ್. ನೋಡ್ರಿ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಓದೋದನ್ನು ಬಿಡಿಸಿದ್ದೀರಲ್ಲ, ಆ ಬೇಜಾರಿಗೆ ನೆಂಟರ ಮನೆಗೋ ಫ್ರೆಂಡ್ ಮನೆಗೋ ಹೋಗಿರಬಹುದಾ ಅಂತ. ಇದ್ದೇನೆ ಸರ್, ಅವ್ರ ಸ್ಕೂಲ್ ಟೀಚರು ಗೀತಾ ಅಂತ ಅವ್ರ ಹೆಸರು. ಇಲ್ಲ ಸರ್, ಅವ್ರು ನನ್ನ ಮಗಳಿಗೆ ಏನು ಮಾಡಿರೋದಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಅವ್ರು ಏನೋ ಮಾಡಿದ್ದಾರೆ ಅಂತ ನಾನೇನು ಹೇಳ್ತಾ ಇಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ ಸರ್? ಆ ಅಮ್ಮಂಗೆ ನಮ್ಮ ಮಗಳು ದೇವಕಿನ ಕಂಡ್ರೆ ಚಿಕ್ಕ ವಯಸ್ಸಿಂದನೂ ತುಂಬಾನೇ ಇಷ್ಟ ಸರ್. ಯಾವಾಗಲೂ ತಮ್ಮ ಮನೇಲಿ ಕರ್ಕೊಂಡೋಗಿ ಇರಿಸ್ಕೊತಾ ಇದ್ರು. ಇವಳಿಗೂ ಅಷ್ಟೇ, ಅವ್ರನ್ನ ಕಂಡ್ರೆ ತುಂಬಾನೇ ಇಷ್ಟ. ಈಗ ಅವಳಿಗೆ ಎಲ್ಲೇ ಹೋಗಿದ್ರು ಅವ್ರ ಹತ್ರ ಹೇಳೇ ಹೋಗಿರ್ತಾಳೆ ಸರ್. ಇಲ್ಲಾಂದ್ರೆ ಅವರೇ ಎಲ್ಲಾದರೂ ಇವಳನ್ನ ಬಚ್ಚಿಟ್ಟಿರಬಹುದು ಸರ್. ಅವ್ರು ಯಾಕ್ರಿ ಬಚ್ಚಿಟ್ಟಿರ್ತಾರೆ? ಬಚ್ಚಿಟ್ಟಿರ್ತಾರೆ ಅಂದ್ರೆ ಸರ್, ಆವತ್ತು ಗೀತಾ ಟೀಚರ್, ಅಮ್ಮ ಗೀತಾ ಟೀಚರ್ ಬಂದಿದ್ದಾರೆ. ಗೀತಾ ಮೇಡಮ್ ಬನ್ನಿ ಒಳಗೆ. ಇಲ್ಲ ಪರವಾಗಿಲ್ಲ, ಏನು ನಾನು ಕೇಳಿದ್ದಲ್ಲ ನಿಜಾನ? ಯಾಕೆ ಸುಮ್ಮನೆ ಕೂತಿದ್ಯಾ? ನೀ ಸ್ಕೂಲಿಗೆ ಬರಲ್ವಂತೆ, ಕೆಲಸ ಹುಡುಕ್ತಿದ್ಯಂತೆ? ಹೌದು ಮೇಡಮ್, ನಾನೇ ಹೇಳಿದ್ದು ಓದಕ್ಕೆ ಹೋಗೋದು ಬೇಡ, ಕೆಲ್ಸಕ್ಕೆ ಹೋಗೋ ಅಂತ. ಯಾಕೆ ಹಾಗೆ ಮಾಡಿದ್ರಿ? ನೋಡಿ, ಇದು ನಮ್ಮನೆ ವಿಚಾರ, ನೀವು ತಲೆ ಹಾಕ್ಬೇಡಿ. ಇದು ನಿಮ್ಮನೆ ವಿಚಾರನೇ ಇರಬಹುದು, ಆದ್ರೆ ಅವಳನ್ನ ಸ್ಕೂಲಿಂದ ಬಿಡಿಸಿದ್ದು ತಪ್ಪು. ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ. ನಿಮಗ್ ಬಡತನ ಇದ್ರೆ ಅವಳ ಸ್ಕೂಲ್ ಫೀಸು ನಾನೇ ಕಟ್ತೀನಿ. ಫೀಸ್ ಕಟ್ತೀರಾ, ಆದ್ರೆ ನನ್ನ ಸಾಲ? ಇವಳು ಕೆಲ್ಸಕ್ಕೆ ಹೋಗಿ ತಿಂಗಳ ಸಂಬಳ ತಂದು ಕೊಟ್ರೆ ನನ್ನ ಸಾಲ ತೀರುತ್ತೆ. ನೋಡಿ, ನೀವು ಸಂಬಳ ತಗೊಳ್ಳೋ ಜನ, ನಮ್ಗಳ ಕಷ್ಟ ಎಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮ್ ಕಷ್ಟಕ್ಕೆ ಅವಳನ್ನ ಸ್ಕೂಲಿಂದ ಬಿಡಿಸಿದ್ದು ಪರಿಹಾರ ಅಲ್ಲ. ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ. ನೋಡಿ, ನಿಮಗ್ ಕಷ್ಟ ಆಗೋದಾದ್ರೆ ಅವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿ ನಾನು ಓದಿಸ್ತೀನಿ, ಅಥವಾ ನಮ್ಮ ಮನೇಲಿರೋದು ಇಷ್ಟ ಇಲ್ವಾ ಹಾಸ್ಟೆಲ್ ಸೇರಿಸ್ತೀನಿ. ಆದ್ರೆ ಅವಳನ್ನ ಸ್ಕೂಲಿಂದ ಮಾತ್ರ ಬಿಡಿಸ್ಬೇಡಿ ನೀವು. ಹೇಳ್ತೀರಲ್ರಿ? ನೋಡಿ, ನಿಮ್ ಕೈ ಮುಗಿತೀನಿ, ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ, ಹೊರಟೋಗಿ. ನಾನೇನಾದ್ರೂ ಮಾಡೇ ಮಾಡ್ತೀನಿ, ನೀನು ಓದ್ಲೇಬೇಕು. ನಮ್ಮ ಮಗಳು ಚೆನ್ನಾಗಿ ಓದಬೇಕು ಅನ್ನೋದು ಆ ಟೀಚರ್ ಆಸೆ ಆಗಿತ್ತು ಸರ್. ಅದಕ್ಕೆ ನಮಗೆ ಗೊತ್ತಿಲ್ಲದಿರೋ ಹಾಗೆ
ನಮ್ಮ ಮಗಳನ್ನ ಯಾವುದಾದ್ರೂ ಹಾಸ್ಟೆಲಿಗೆ ಸೇರಿಸಿರಬಹುದು ಸರ್. ಆ ಟೀಚರ್ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮಗೆ? ಗೊತ್ತು ಸರ್. ಏನ್ ಅನ್ಕೊಂಡಿರ ಸರ್? ದೇವ್ಕೆ ಕಾಣಿಸ್ತಾ ಇಲ್ವಾ? ನೋಡಿ ಮೇಡಮ್, ಆ ಮನುಷ್ಯ ಮಾಡಿರೋದು ತಪ್ಪೇನೆ. ಚೆನ್ನಾಗಿ ಓದ್ತಿದ್ದ ಹುಡುಗಿನ ಕೆಲ್ಸಕ್ಕೆ ಸೇರ್ಕೊಂಡು ಅಂತ ಹೇಳ್ಬಾರ್ದಾಗಿತ್ತು. ನಾನು ನಿಮ್ಮ ಉದ್ದೇಶನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಹುಡುಗಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅವ್ರ ಅಪ್ಪ ಅಮ್ಮನ್ ಗೊತ್ತಿಲ್ಲದೆ ಆ ಹುಡುಗಿನ ಎಲ್ಲಾದ್ರೂ ಸೇರ್ತಿರ್ಬೋದು ಅಥವಾ ನೀವೇ ಮನೇಲಿ ಇಟ್ಕೊಂಡಿರ್ಬೋದು. ಹೇಳಿ ಮೇಡಮ್, ನೀವು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಶ್ರಮ ಟೈಮು ವೇಸ್ಟ್ ಆಗತ್ತೆ ತಪ್ಪುತ್ತೆ. ಹೇಳಿ ಮೇಡಮ್. ಸರ್ ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ನನಗೇನ್ ಸರ್ ಗೊತ್ತು? ಹೇಳಿದ್ನಲ್ಲ ಮೇಡಮ್, ನೀವು ಒಳ್ಳೆ ಉದ್ದೇಶದಿಂದಾನೇ ಆ ಹುಡುಗಿನ ಸೇಫ್ ಗಾರ್ಡ್ ಮಾಡಿರ್ಬೋದು. ಆದ್ರೆ ನಮ್ಗೆ ಆ ಹುಡುಗಿ ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾಳೆ ಅನ್ನೋದು ಗೊತ್ತಾಗ್ಬೇಕು. ನೋಡಿ ಸರ್, ದೇವ್ಕೆ ಅಂದ್ರೆ ನನಗೆ ತುಂಬಾ ಇಷ್ಟ. ಮಕ್ಕಳು ಇಲ್ಲದೆ ಇರೋ ನಾನು ಅವಳನ್ನ ಮಗಳ ತರ ನೋಡ್ಕೋತಾ ಇದ್ದೆ. ಹಾಗಾಗಿ ಅವಳ ಮನೆ ಹತ್ರ ಹೋಗಿ ಅವಳನ್ನ ಸ್ಕೂಲಿಂದ ಬಿಡಿಸ್ಬೇಡಿ ಅಂತ ಕೇಳ್ಕೊಂಡಿದ್ದು ನಿಜ. ಅದಾದ್ಮೇಲೆ ನಾನು ಅವಳನ್ನ ಮೀಟ್ ಮಾಡೇ ಇಲ್ಲ. ಅವಳು ನನ್ಗೇನ್ ಫೋನ್ ಮಾಡಿಲ್ಲ. ಸ್ಕೂಲ್ಗೆ ಹೋಗಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ತಿತ್ತೋ ಏನೋ. ಆದ್ರೆ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ 1 ವಾರದಿಂದ ನಾನು ಆಸ್ಪತ್ರೆಯಲ್ಲೇ ಇದ್ದೀನಿ ಸರ್. ಹೀಗಿರ್ಬೇಕಾದ್ರೆ ನೀವು ನನ್ನೇ ಬರ್ಸೋ ಅವಳು ಎಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ ಸರ್. ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ದೇವಕಿ ನಾಪತ್ತೆ ಆಗಿರೋ ವಿಷಯ ನೀವು ಬಂದು ಹೇಳ್ದಾಗ್ಲೇ ನನಗೆ ಗೊತ್ತಾಗ್ತಾ ಇರೋದು ಸರ್. ನಿಮ್ ಕೈ ಮುಗ್ದು ಕೇಳ್ಕೊತೀನಿ ಸರ್. ದೇವಕಿ ತುಂಬಾ ಒಳ್ಳೆ ಹುಡುಗಿ, ನನ್ನ ಮಗಳಿದ್ದಾಗೆ. ದಯವಿಟ್ಟು ಅವಳನ್ನ ಆದಷ್ಟು ಬೇಗ ಹುಡುಕೊಡಿ ಸರ್, ಬೇಗ ಹುಡುಕೊಡಿ ಸರ್. ಆ ಹುಡುಗಿಗೆ ಯಾವುದೇ ಲವ್ ಅಫೇರ್ ಇಲ್ಲ. ಆ ಹುಡುಗಿನ ಯಾರಾದ್ರೂ ಕಿಡ್ನಾಪ್ ಮಾಡಿದಾರ ಅನ್ನೋ ಕ್ಲೂನೂ ಇಲ್ಲ. ಆ ಟೀಚರು ಬೇರೆ ಕಡೆ ಸ್ಕೂಲ್ಗೂ ಸೇರಿಸಿ. ಹಾಗಾದ್ರೆ ಆ ಹುಡುಗಿ ಇಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ ಸರ್. ನಾನು ಸುತ್ತಮುತ್ತ ಇರೋ ಎಲ್ಲ ಪೊಲೀಸ್ ಸ್ಟೇಷನ್ ವಿಚಾರಿಸಿದೆ. ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಆ ಹುಡುಗಿನ ಸ್ಕೂಲ್ಗೆ ಸೇರಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಹುಡುಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ಬೋದಾ? ಹಾಗಾಗಿರೋ ಸಾಧ್ಯತೆ ಇಲ್ಲ. ಹಾಗೇನಾದ್ರೂ ಆಗಿದ್ರೆ ಇಷ್ಟು ಆಗಲೇ ಪಾಡಿಸಬೇಕಾಗಿತ್ತು. ಸತ್ಯಲಿಕ್ಕಿಲ್ಲ. ನನ್ಗನ್ಸುತ್ತೆ ಆ ಹುಡುಗಿ ಯಾವ್ದಾದ್ರು ಅಪಾಯದ ಸಿಕ್ಕಾಕೊಂಡಿರಬಹುದು ಅಂತ. ನೀವೊಂದು ಕೆಲಸ ಮಾಡಿ, ಆ ಹುಡುಗಿ ಮನೆಗೆ ಹೋಗಿ ಇನ್ನೊಂದ್ಸರಿ ಎನ್ಕ್ವೈರಿ ಮಾಡಿ. ನನಗೆ ಕೂಸಿ. ಓಕೆ ಸರ್. ಪೊಲೀಸರು ದೇವ್ಕಿ ನಾಪತ್ತೆ ಪ್ರಕರಣನ ಭೇದಿಸೋಕೆ ಏನ್ ಮಾಡೋದು ಅಂತ ತೋಚದೆ ಕುಳಿತಿರುವಾಗ ಬಂದ ಫೋನ್ ಕರೆ ಈ ಪ್ರಕರಣಕ್ಕೆ ಹೊಸ ದಿಕ್ಕನ್ನ ತೋರಿಸುತ್ತೆ. ಎಲ್ಲರೂ ಆತಂಕದಿಂದ ಹುಡುಕ್ತಾ ಇರೋ ದೇವ್ಕಿ ಎಲ್ಲಿದ್ದಾಳೆ ಅನ್ನೋದು ಆ ಫೋನ್ ಕರೆಯಿಂದ ಗೊತ್ತಾಗುತ್ತೆ. ಮತ್ತು ಆ ಕರೆನ ಸ್ವತಃ ದೇವ್ಕಿನೇ ಮಾಡಿರ್ತಾಳೆ. ಜನವರಿ 18, 2013. ಹಲೋ ಅಮ್ಮ, ನಾನ್ ದೇವ್ಕಿ. ದೇವ್ಕಿ, ದೇವ್ಕಿ ಎಲ್ಲಿದೀಯಾ? ಎಲ್ಲಿ ಹೋಗಿದೀಯೇ? ಅಮ್ಮ, ನಾನು ಎಲ್ಲಿದ್ದೀನೋ ಗೊತ್ತಾಗ್ತಿಲ್ಲ. ಏನೋ ಎಲ್ಲಿದೀಯ ಅಂತ ಗೊತ್ತಾಗ್ತಿಲ್ವಾ? ಯಾವ ಊರಲ್ಲಿದೀಯ ನೀನು? ಅಮ್ಮ, ನಾನು ಇದೇ ಊರಲ್ಲಿ. ದೇವ್ಕಿ, ದೇವ್ಕಿ, ದೇವ್ಕಿ ಮಾತಾಡೆ. ದೇವ್ಕಿ, ಏನಾಯ್ತು? ದೇವ್ಕಿ ಫೋನ್ ಮಾಡಿದ್ಲು ರೀ. ದೇವ್ಕಿ ಫೋನ್ ಮಾಡಿದ್ಲ? ಎಲ್ಲಿದ್ದಾಳಂತೆ? ಎಲ್ಲಿದ್ದಾಳಂತ ಅವಳಿಗೆ ಗೊತ್ತಿಲ್ವಂತೆ. ಕೇಳ್ಬೇಕು ಅನ್ನೋಷ್ಟರಲ್ಲಿ ಫೋನ್ ಕಟ್ಟೋಗೋಯ್ತು. ಕೊಡಿರಿ, ಯಾವ ನಂಬರಿಂದ ಫೋನ್ ಬಂದಿದೆಯೋ ಆ ನಂಬರಿಗೆ ಮಾಡ್ತೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಆ ಟೆಲಿಫೋನ್ ಕರೆಯ ನೆಟ್ವರ್ಕ್ ಹಿಡಿದು ಅದು ತೋರಿಸೋ ಜಾಗನ ಹಿಂಬಾಲಿಸ್ತಾರೆ. ಸರ್, ಸರ್, ಏನ್ರಿ ಯಾಕೆ ಗಾಬರಿ ಆಗಿದ್ದೀರಾ? ನಮ್ಮ ಮಗಳು ದೇವ್ಕಿ ಫೋನ್ ಮಾಡಿದ್ದು ಸರ್. ಫೋನ್ ಮಾಡಿದ್ಲ? ಯಾವಾಗ ಫೋನ್ ಮಾಡಿದ್ಲು? ಎಲ್ಲಿದ್ದಾಳಂತ ಅವಳು? ರಾತ್ರಿ 11 ಗಂಟೆ ಆಗಿತ್ತು ಸರ್. ನಾನು ದೇವ್ಕಿ ಮಾತಾಡುದು ಅಂತ ಹೇಳಿದ್ಲು. ತುಂಬಾ ಗಾಬರಿಯಲ್ಲಿದ್ಲು.
ಎಲ್ಲಿದೆಯಾ ಅಂತ ಕೇಳುವಷ್ಟರಲ್ಲೇ ಫೋನ್ ಕಟ್ ಆಗೋಯ್ತು. ಆಮೇಲೆ ನಾನು ಬಂದ ನಂಬರಿಗೆ ಡಯಲ್ ಮಾಡಿದೆ ಸರ್, ಸ್ವಿಚ್ ಆಫ್ ಆಗಿತ್ತು. ಎಷ್ಟೊತ್ತು ಫೋನ್ ಮಾಡಿದ್ದು? ರಾತ್ರಿ 11 ಗಂಟೆ ಆಗಿತ್ತು ಸರ್. 11 ಗಂಟೆ. ಎಲ್ಲಿ ಫೋನ್ ಕೊಡಿ. ಸರ್ ಇದೇನು ಫೋನ್? ಸರಿ, ಫೋನ್ ನಂಬರ್ ಸಿಕ್ಕಿದೆಯಲ್ಲ, ಎಲ್ಲಿದ್ದಾಳೆ ಅಂತ ಟ್ರೇಸ್ ಮಾಡ್ತೀವಿ. ನಿಮ್ಮ ಮಗಳನ್ನ ಆದಷ್ಟು ಬೇಗ ಹೊರಕೊಡ್ತೀವಿ. ನೀನು ಹೊರಡಿ. ಆ ಫೋನ್ ನಂಬರ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಜಾಗದಿಂದ ಜಾಗ ಬದಲಿಸೋ ಅದರ ನೆಟ್ವರ್ಕ್ ದೊಡ್ಡ ತಲೆನೋವಾಗುತ್ತೆ. ನೆಟ್ವರ್ಕ್ ಹೋದ ಕಡೆ ಅದನ್ನ ಹಿಂಬಾಲಿಸಿ ಒಂದು ಹಂತಕ್ಕೆ ಆ ಕೆಲಸನ ನಿಲ್ಲಿಸ್ತಾರೆ ಪೊಲೀಸರು. ಸರ್, ಆ ಹೋಟ್ಲ್ ಹತ್ರ ನಿಂತ್ಕೊಂಡು ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಮತ್ತೆ ಲೊಕೇಶನ್ ಮೆಜೆಸ್ಟಿಕ್ ಅಂತ ತೋರಿಸ್ತು. ಮೆಜೆಸ್ಟಿಕ್ ಹತ್ರ ನಿಂತ್ಕೊಂಡು ತುಂಬಾ ಹೊತ್ತು ಟ್ರೈ ಮಾಡಿದೆ, ಸ್ವಿಚ್ ಆಫೇ ಇತ್ತು, ಉಪಯೋಗ ಇಲ್ಲ. ಈಗ ಬರ್ತಾ ಟ್ರೈ ಮಾಡಿದೆ, ಲೊಕೇಶನ್ ದಾವಣಗೆರೆ ಅಂತ ತೋರಿಸ್ತಾ ಇದೆ. ಸುಮ್ಮನೆ ಆ ಫೋನಿಂದ ಹೋಗೋದು ವೇಸ್ಟ್ ಅನ್ಸುತ್ತೆ ಸರ್. ಆಗಾಗ ಆ ಫೋನು ಸ್ವಿಚ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ, ಮತ್ತೆ ಲೊಕೇಶನ್ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ ಸರ್. ನನಗನ್ಸುತ್ತೆ ಇದರಿಂದ ಒಂದು ದೊಡ್ಡ ಗ್ಯಾಂಗ್ ಇದೆ ಕಣ್ರಿ. ಈ ಫೋನ್ ನಂಬರ್ನ ಇಟ್ಕೊಂಡು ನಾವು ಆ ಹುಡುಗಿನ ಪತ್ತೆ ಹಚ್ಚೋದು ತುಂಬಾನೇ ಕಷ್ಟ. ಆ ಫೋನ್ ನಂಬರ್ ಬಿಟ್ಟು ಆ ಹುಡುಗಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೇಗೆ ಹೋದ್ಲು, ಯಾರ ಜೊತೆ ಹೋದ್ಲು ಅಂತ ಗೊತ್ತಾದ್ರೆ ನಮ್ಮ ದಾರಿ ಸುಲಭ. ರಾಕೇಶ, ದೇವಕಿ ಮನೇಲಿ ವಿಚಾರಣೆ ಮಾಡಿದ್ದೀವಿ. ದೇವಕಿ ಕೆಲಸ ಹುಡುಕಕ್ಕೆ ಅಂತ ಬೆಳಿಗ್ಗೆ 8:30ಕ್ಕೆ ಬೆಂಗಳೂರು ಬಸ್ಸಲ್ಲಿ ಹೋಗ್ತಿದ್ದೆ. ನೀನು ಅದೇ ಬಸ್ಸಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ದೇವಕಿ ಯಾವ ಸ್ಟಾಪಲ್ಲಿ ಇಳಿತಿದ್ಲು, ಬೆಂಗಳೂರಲ್ಲಿ ಯಾವ ಕಡೆ ಹೋಗ್ತಿದ್ಲು ನಿಮ್ಗೆ ಗೊತ್ತಿರಬೇಕಲ್ಲ ಸರ್. ಅವಳು ಬೆಂಗಳೂರಲ್ಲಿ ಇಳ್ಕೊಳ್ತಾ ಇದ್ಲು, ಆಮೇಲೆ ಎಲ್ಲಿ ಹೋಗ್ತಿದ್ಲು ನಂಗೆ ಗೊತ್ತಿಲ್ಲ ಸರ್. ನೋಡೋ, ಈಗ ನೀನು ಕೊಡೋ ಇನ್ಫಾರ್ಮೇಶನ್ ಇಂದ ದೇವಕಿ ಎಲ್ಲಿದ್ದಾಳೆ ಅಂತ ಕಂಡುಹಿಡೋದಕ್ಕೆ ನಮ್ಗೆ ಸುಲಭವಾಗಿ ಸಾಧ್ಯ ಆಗುತ್ತೆ. ಹೇಳೋ ಸರ್. ಹೇಳ್ತಾ ಇದ್ದೀನಲ್ಲ ಸರ್, ದೇವಕಿ ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅಂತ ಏನೂ ಗೊತ್ತಿಲ್ಲ ಸರ್. ಆದರೆ ನೀವು ಆ ಬಸ್ ಕಂಡಕ್ಟರ್ನ ಕೇಳಿದ್ರೆ ಅವನಿಗೆ ಗೊತ್ತಿರುತ್ತೆ ಸರ್. ಕಂಡಕ್ಟ್ರಾ? ಯಾರಾದ ಸರ್, ದೇವಕಿ ಮತ್ತೆ ಅವನು ತುಂಬ ಕ್ಲೋಸ್ ಆಗಿದ್ರು ಸರ್. ಒಂದ್ಸಲ ಅವನು ದೇವಕಿ ವಿಷಯಕ್ಕೆ ನನ್ನ ಜೊತೆ ಜಗಳ ಮಾಡಿದ್ದ ಸರ್. ಏನು ಜಗಳ ಆಗಿತ್ತು? ಏನ್ ಮಾಡ್ತಿದ್ದೆ ನೀನಲ್ಲಿ? ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ. ಸುಮ್ನೆ ಹೋಗ್ತಾ ಇದ್ಯಾ? ನೋಡಿಲ್ವಾ? ಯಾಕೆ ನನ್ನ ಬಸ್ಸು ಬಂದು ನನಗೆ ಯಾವಾಗ ಆಗ್ತೀಯ? ಹಲ್ಕ ಕೆಲಸ ನೋಡ್ಕೊತೀನ ನನ್ನ ಮಗನೇ, ನೀನು ನೋಡ್ಕೊತೀನಿ ಮಗನೇ, ನೀನ ಸರ್. ಬಸ್ಸಲ್ಲಿ ಅವತ್ತು ಜಗಳ ಆದಮೇಲೆ ಮನೆಗೆ ಗೊತ್ತಾದ್ರೆ ನಮ್ಮ ಅಪ್ಪ ಬೈತಾರೆ ಅಂತ ನಾನು ಯಾರ ತಂಟೆಗೆ ಹೋಗ್ತಾ ಇರಲಿಲ್ಲ ಸರ್. ಆದರೆ ಅವರಿಬ್ಬರನ್ನೂ ಗಮನಿಸ್ತಾ ಇದ್ದೆ. ಒಂದೇ ವಾರದಲ್ಲಿ ಅವನು ಮತ್ತು ದೇವಕಿ ಇಬ್ಬರು ತುಂಬ ಕ್ಲೋಸ್ ಆಗಿದ್ರು ಸರ್. ಮೋಸ್ಟ್ಲಿ ಲವ್ ಇದ್ರೂ ಇರ್ಬೋದು ಸರ್. ದೇವಕಿ ನಾಪತ್ತೆ ಆದ್ಲು ಅಂತ ಹೇಳಿದ್ರಲ್ಲ, ಅವತ್ತಿನ ಸಂಜೆನೆ ಅವರಿಬ್ಬರು ನಾನು ಒಂದು ಹೋಟ್ಲಲ್ಲಿ ನೋಡಿದೆ ಸರ್. ಯಾವ್ದಾದ್ರೂ ಸಣ್ಣ ಮಾಹಿತಿ ಸಿಕ್ಕರೆ ತನಿಖೆಗೆ ಏನಾದ್ರೂ ಸಹಾಯ ಆಗ್ಬೋದು ಅಂತ ಪೊಲೀಸರು ರಾಕೇಶನ ಮತ್ತೆ ಹಿಡ್ಕೊಂಡ್ಬರ್ತಾರೆ. ಆಗ ಅವ್ರಿಗೆ ಮತ್ತೊಂದು ಹೊಸ ವಿಚಾರ ಗೊತ್ತಾಗುತ್ತೆ. ಬಸ್ನಲ್ಲಿ ಓಡಾಡ್ತಿದ್ದಾಗ ದೇವಕಿಗೆ ಸೀನನ ಸ್ನೇಹ ಇತ್ತು ಅನ್ನೋದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ. ತಡ ಮಾಡದೆ ಪೊಲೀಸರು ಸೀನನನ್ನ ಹಿಡ್ಕೊಂಡ್ಬರ್ತಾರೆ. ಆಗ ದೇವಕಿ ಎಲ್ಲಿದ್ದಾಳೆ, ಯಾವ ಸ್ಥಿತಿಲಿದ್ದಾಳೆ ಅನ್ನೋ ಸತ್ಯ ಹೊರಬೀಳುತ್ತೆ. ಏನಾಯ್ತು ಮಗಳ? ಹೇಳ್ತೀನಿ ಸರ್. ಸರ್, ಆ ಹುಡುಗಿ ಕೆಲಸ ಹುಡುಕಕ್ಕೆ ಅಂತ ದಿನ ನನ್ನ ಬಸ್ಸಲ್ಲೇ ಬರ್ತಾ ಇದ್ದೆ ಸರ್. ಒಂದಿನ ಯಾರೋ ಹುಡುಗ ರೇಗಿಸ್ತ ಸರ್, ನಾನು ಅದೊಂದು ಹೊಡೆದೆ ಸರ್. ಅವತ್ತಿಂದ ಆ ಹುಡುಗಿ ನನಗೆ ತುಂಬ ಕ್ಲೋಸ್ ಆದ್ಲು ಸರ್.
ಸರ್ 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 ಬಿಡ್ರೆ ಹೇಳೋ ಆ ಹುಡುಗಿ ಮಾರ್ಬಿಟ್ಟೆ ಸರ್. ಯಾರಿಗೋ ಮಾಡ್ದೆ? ಯಾರು ಮಾಡ್ದೆ? ಸರ್ ಯಾರಿಗೆ ಮಾರ್ದ ಗೊತ್ತಿಲ್ಲ ಸರ್. ಬಿಡ್ರಿ ಬಿಡ್ರಿ ಹೇಳಿದ್ರೆ ನರ ಕಿತ್ತಾಕ್ಬಿಡ್ತೀನಿ. ಗೊತ್ತಿದೆ ಸುಮ್ಮನೆ ಮಾಡ್ಬಿಡ್ತೀಯಾ? ಹೇಳಿ ಯಾರು ಮಾಡ್ದೆ? ಸರ್ ವಾರಕ್ಕೆ 2 ಸಲ ಫೋನ್ ಮಾಡ್ತಾರೆ ಸರ್. ನನಗೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಅವ್ರ ನಂಬರ್ ಅಡ್ರೆಸ್ಸು ನನ್ನ ಹತ್ರ ಇಲ್ಲ ಸರ್. ಈ ಥರ ಹುಡುಗಿರಿದಾರ ಅಂತ ಕೇಳ್ತಾರೆ. ಇದ್ರೆ ನಾನೇ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಸರ್. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಸರ್. ಅವರೇ ಸರ್ ನನಗೆ ದುಡ್ಡು ಕೊಡೋದು ಸರ್. ಪ್ರತಿ ಸಲ ಅವರು ಬೇರೆ ಬೇರೆ ಬರ್ತಾರೆ ಸರ್. ಅವರು ಬೇರೆ ಬೇರೆ ನಂಬರಿಂದ ಕಾಲ್ ಮಾಡ್ತಾರೆ ಸರ್. ಅವರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಏಯ್ ಈ ಹುಡುಗಿ ಒಬ್ಳೇನಾ? ಇನ್ನು ಇದೇ ಥರ ಎಷ್ಟೇನು ಮಾಡಿದ್ಯಾ? ಇನ್ನು 2 ಹುಡುಗಿರ್ನ ರೀ ಸಾಹೇಬ್ರು ಬಂದ್ರು. ಸಿಕ್ಕಿಲ್ಲ ಸರ್ ನನ್ನ ಮಗಳು. ಸಿಗ್ತಾಳೆ. ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಅದೇನ್ ಮಾಡ್ಬೇಕು ಅಂತ ಹೇಳಿ ಸರ್. ನನ್ನ ಮಗಳಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಪಾಪ ಅವಳ ಆ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅದೆಲ್ಲ ಆಮೇಲೆ ಇರಲಿ. ನೋಡಿ, ಫೋನ್ ಕಾಲ್ಸಲ್ಲಿ ನಿಮ್ಮ ಮಗಳನ್ನ ಕಂಡು ಹಿಡಿದು ಕಷ್ಟ ಆಗ್ತದೆ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮ ಮಗಳು ದೇವಕಿನ ಆದಷ್ಟು ಬೇಗ ಕಂಡಿದ್ದೀವಿ. ಅದೇನ್ ಬಾಯ್ ಬಿಟ್ಟು ಹೇಳಿ ಸರ್. ನಾನೇನ್ ಮಾಡ್ಬೇಕು? ನಿಮ್ಮ ಚಿಕ್ಕ ಮಗಳ ಗಾಯತ್ರಿನ ನನ್ನ ಜೊತೆ ಕಳಿಸ್ಕೊಡ್ಬೇಕು. ಈಗಲೇ ಅಲ್ಲ, ನಾವು ಹೇಳ್ದಾಗ ಈ ಹುಡುಗಿನ ಇಟ್ಕೊಂಡು ನಿಮ್ಮ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ನಾವು ಕಂಡಿದ್ದೀವಿ. ಇರೋ ಜಾಗನೇ ಗೊತ್ತಾಗುತ್ತೆ. ಬೇಡ ಸರ್, ಒಬ್ಬ ಮಗಳು ಕಳ್ಕೊಂಡೆ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀವಿ. ಇನ್ನು ಇವಳು ಕಳಿಸ್ಬಿಟ್ರೆ? ಅಲ್ಲ ಸರ್, ಗಾಯತ್ರಿನ ಕಳಿಸಿದ್ರೆ ಆ ಮಗಳು ಯಾಕೆ ಸಿಗ್ತಾಳೋ? ನನಗಿಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ನೋಡಿ, ನಮಗೆ ಉಳಿದಿರೋದು ಒಂದೇ ದಾರಿ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ನೀವು ಧೈರ್ಯವಾಗಿ ಇನ್ನು ಚಿಕ್ಕ ಮಗಳನ್ನ ಕಳಿಸ್ಕೊಟ್ರೆ ದೊಡ್ಡ ಮಗಳು ಸೇಫ್ ಆಗ್ತಾರೆ. ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಾ ಸರ್? ಗೊತ್ತಿದ್ರೆ ನಾವ್ಯಾಕಮ್ಮ ಇಷ್ಟು ಕಷ್ಟಪಡ್ತಾ ಇದ್ವಿ? ಈಗ ಎಲ್ಲ ವ್ಯವಸ್ಥೆಕ್ಕಾಗೋದಿಲ್ಲ. ಏನ್ ಪುಟಿ? ಹ್ಞೂ ಸರ್, ನಮ್ಮ ಅಕ್ಕನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗುಡ್. ಏಯ್, ನಿನ್ನ ಫೋನು ನನ್ನ ಹತ್ರ ಇರುತ್ತೆ. ಅವ್ರೇನಾದ್ರೂ ಫೋನ್ ಮಾಡಿದ್ರೆ ಹುಡುಗಿ ರೆಡಿ ಇದ್ದಾಳೆ ಅಂತ ಮಾತ್ರ ಹೇಳಬೇಕು. ಬೇರೆ ಏನಾದ್ರೂ ಮಾತಾಡಿದ್ರೆ ಕುತ್ಕೋ. ಹೇಳ್ದಷ್ಟೇ ಮಾತಾಡಬೇಕು. ಆಯ್ತು ಸರ್. ಹಲೋ. ಹಾ ಬೈ. ಹಾ ಬೈ, ಮಾಲ್ ರೆಡಿ ಇದೆ ಬೈ. ನೀವು ಯಾವಾಗ ಹೇಳಿದ್ರೆ ಅವಾಗ ಕರ್ಕೊಂಬರ್ತೀನಿ ಬೈ. ಇನ್ನು ಅಷ್ಟೊಂದು ಅರ್ಜೆಂಟ್ ಇತ್ತ ಬೈ? ನಾಳೆನೇ ಕರ್ಕೊಂಬರ್ತೀನಿ ಬೈ. ಅದೇ ನಮ್ಮ ಮಾಮೂಲಿ ಜಾಗಕ್ಕೆ ಅಲ್ಲೇ ಕರ್ಕೊಂಬರ್ತೀನಿ ಬೈ. ಹಾಗೆ ಬೈ, ಅದಕ್ಕೂ ಮುಂಚೆ ಸ್ವಲ್ಪ ರೇಟು ಇಲ್ಲ ಬೈ. ಇನ್ನು ಚಿಕ್ಕ ಹುಡುಗಿ, 7ನೇ ಕ್ಲಾಸು. ಸ್ವಲ್ಪ ನೋಡ್ಕೊಡಿ ಬೈ. 5 ಗಂಟೆಗ ಬೈ? ಶಾರ್ಪ್ 5 ಗಂಟೆಗೆ ಇರ್ತೀನಿ ಬೈ. ಹಾಂ ಬೈ, ಆಯಿತು ಬೈ. ಮತ್ತೊಬ್ಳು ಹುಡುಗಿ ಏಳೆ ಹುಡುಗಿ ಕರ್ಕೊಂಡು ಹೋಗಿ ನಿಮ್ಮ ಬಾಯ ಹತ್ರ ಬಿಡು. ಓಕೆ? ಆಯಿತು ಸರ್. ತಗೋ ಮೊಬೈಲ್. ಮೊಬೈಲ್ ಇದೆ ಅಂತ ಆಟ ಆಡಿದ್ಯೋ ಗೊತ್ತಲ್ಲ? ಇಲ್ಲ ಸರ್, ನೀವು ಹೇಳ್ದಂಗೆ ಕೇಳ್ತೀನಿ.
ಲಿಸನ್, ನೀವು 3 ಜನ ಒಂದು ಟೀಮು. ಓಕೆ, ಪಬ್ಲಿಕ್ ಏರಿಯಾ ಹುಷಾರಾಗಿರ್ಬೇಕು. ಪಬ್ಲಿಕ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಕೂಡ್ದು. ಗುಡ್. ಪ್ರಶಾಂತ್ ಸರ್, ಇದೆಯಾ? ನೀವಿಬ್ರು ಒಂದು ಟೀಮು. ಬಸ್ಸಲ್ಲಿ ಇವನ ಜೊತೆ ಇರ್ತೀರಾ, ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ. ಓಕೆ? ಓಕೆ ಸರ್. ಕಿರಣ್, ಮೋಹನ್, ನೀವಿಬ್ರು ನನ್ನ ಜೊತೆ ಇರ್ತೀರಾ. ಓಕೆ ಬಸ್, ಅಲರ್ಟ್ ಆಗಿರ್ಬೇಕು. ಪಬ್ಲಿಕ್ ಏರಿಯಾ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಯಾವುದೇ ಕಾರಣಕ್ಕೂ ತೊಂದರೆ ಆಗಕೂಡ್ದು. ಓಕೆ? ರೈಟ್, ಲೆಟ್ಸ್ ಗೋ. ನಡಿ. ಹಲೋ ಹಲೋ ಬೈ. ಹಾಂ ಬೈ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ ಬೈ. ಹಾಂ ಬೈ, ಸರಿ ಬೈ. ಹಾಂ ಭಯ್ಯ, ಭಯ್ಯ ಸ್ಪಾಟಲ್ಲಿ ಇದ್ದೀವಿ ಭಯ್ಯ. NS ಸರ್ಕಲ್ಲು. ಹಾಂ, ಹುಡುಗಿನೂ ಇದ್ದಾಳೆ. ಹಾಂ ಭಯ್ಯ. ಹುಡುಗಿ? ಹೂನಕ್ಕ, ಇವಳೇ ಅಕ್ಕ. ಯಾಕೋ ತುಂಬಾ ಹೆದರ್ಕೊಂಡಿದ್ದಾಳೆ. ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಅಕ್ಕ. ಎಲ್ಲ ಹೇಳಿದ್ಯಾ ತಾನೆ? ಹೂನಕ್ಕ, ಎಲ್ಲ ಹೇಳಿದೀನಿ ನಾನು. ಸರಿ, ಟೈಮ್ ಆಯ್ತು, ಬೇಗ ಕಳಿಸು. ಅಣ್ಣ, ದುಡ್ಡು ತಗೋ. ಅಣ್ಣ ಎಷ್ಟಿದೆ? ನೀನು ಹೇಳಿದಷ್ಟೇ ಕೊಟ್ಟೆ. ಸರಿ, ಹೋಗಮ್ಮ.
ಏಯ್ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿನಗೆ? ಹೇಳೋ, ಹುಡುಗಿನೆಲ್ಲ ಎಸಾಗಿಸ್ತಾ ಇದ್ರೆ ನನಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ನಿನ್ ಜೊತೆ ಬಂದ್ಬಿಟ್ಟ ನೀನು? ಏನಾಯ್ತಾ ಇಲ್ಲ ಟ್ರೀಟ್ಮೆಂಟ್ ಶುರು ಮಾಡ. ಹೇಳ್ತೀನಿ ಸರ್. ಇಲ್ಲಿಂದ ಹುಡುಗಿರ್ನ ಕರ್ಕೊಂಡೋಗಿ ದಿಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಡ್ತಾ ಇದ್ವಿ. ಅಲ್ಲಿಗೆ ಯಾರೋ ಬಂದು ಹುಡುಗಿರ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಾವು ದುಡ್ಡು ಇಸ್ಕೊಂಡು ಬರ್ತಾ ಇದ್ವಿ ಸರ್, ಅಷ್ಟೇ. ಏಯ್, ಮಾಲ್ ರೆಡಿ ಇದೆ ಅಂತ ನಿಮ್ ಬಾಸ್ ಫೋನ್ ಮಾಡು. ಫೋನ್ ಮಾಡ್ತೀಯ ಹಾಗೆ ಕಟ್ಲಾ? ಹಲೋ, ಬಾಯ್. ಪೊಲೀಸರ ಆಪರೇಷನ್ ಜನವರಿ 22, 2013 ನ್ಯೂ ಸೀಮಾಪುರಿ, ನವದೆಹಲಿ. ಈ ರೀತಿಯ ಮಾರಾಟ ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇರ್ಲಿ. ತುಂಬಾ ಥ್ಯಾಂಕ್ಸ್ ಸರ್, ನಾನು ನರ್ಕದಿಂದ ಪಾರ್ ಮಾಡಿದ್ರಿ. ಇನ್ಮೇಲೆ ಆದ್ರೂ ಹುಷಾರಾಗಿರಮ್ಮ. ಚೆನ್ನಾಗಿ ಓದ್ಬೇಕು ಏನಯ್ಯ, ಚೆನ್ನಾಗಿ ಓದ್ಸು. ಹೆಣ್ಮಕ್ಳು ಚೆನ್ನಾಗಿ ಓದ್ಬೇಕು. ಆಯ್ತು ಸರ್. ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾ